ನಮಸ್ಕಾರ. ನುಡಿಬೆಳಕು ಅಭಿನವ ಗವಿಸಿದ್ದೇಶ್ವರ ಸ್ವಾಮೀಜಿ ಗವಿಮಠ ಕೊಪ್ಪಳರವರ ಲೇಖನ. ಇಲ್ಲಿ ಯಾವುದು ನಮ್ಮದಲ್ಲ. ಮನುಷ್ಯನ ಜೀವನವು ಎರಡು ಮಿತಿಗಳಲ್ಲಿ ಚಲಿಸುತ್ತದೆ. ಒಂದು ಹುಟ್ಟು, ಇನ್ನೊಂದು ಸಾವು. ಈ ಎರಡು ಮಿತಿಗಳ ನಡುವೆ ನಮ್ಮ ಬದುಕು ಇದೆ. ಯಾವುದಕ್ಕೆ ನಾವು ನಮ್ಮ ಹುಟ್ಟು ಅಂತ ಕರಿತೀವಿ, ವಾಸ್ತವದಲ್ಲಿ ಅದು ನಮ್ಮ ಹುಟ್ಟೇನು? ಯಾರಾದರೂ ಇಲ್ಲಿ ಹುಟ್ಟುವಾಗ ಯಾರಲ್ಲಾದರೂ ಚರ್ಚೆ ಮಾಡಿ ಯೋಜನೆ ಸಿದ್ಧಪಡಿಸಿ ಜನ್ಮ ಪಡೆದಿದ್ದಾರೇನು? ನಾನು ಯಾವ ದೇಶದಲ್ಲಿ ಹುಟ್ಟಬೇಕು, ಯಾರ ಗರ್ಭದಲ್ಲಿ ಹುಟ್ಟಬೇಕು, ಗಂಡಾಗಿ ಹುಟ್ಟಬೇಕು, ಹೆಣ್ಣಾಗಿ ಹುಟ್ಟಬೇಕು ಎನ್ನುವುದು ನನ್ನ ಇಚ್ಛೆಯಾಗಿತ್ತೇನು? ಅಥವಾ ಯಾರಾದರೂ ನನ್ನೊಂದಿಗೆ ಚರ್ಚಿಸಿ ಈ ಭೂಮಿಗೆ ಕರೆದುಕೊಂಡು ಬಂದಿದ್ದಾರೇನು? ಅಂದರೆ ಹುಟ್ಟು ನನ್ನ ಇಚ್ಛೆಯಂತೆ ನಡೆದಿಲ್ಲ. ಸಾವು ಕೂಡ ಹಾಗೆಯೇ. ನನ್ನ ಮಕ್ಕಳ ಮದುವೆ ಇದೆ, ಸ್ವಲ್ಪ ತಡೆದು ಬಾ ಎಂದು ಹೇಳಿದರೆ ಸಾವು ಕೇಳುತ್ತದೇನು? ಸಾವು ಎಂದರೆ ಕರೆಯದೆ ಬರುವ ಅತಿಥಿ. ಅದೇನು ನೋಟಿಸ್ ಕೊಟ್ಟಿಲ್ಲ ಅಂದರೆ ಸಾವು ಕೂಡ ನಮ್ಮ ಇಚ್ಛೆಯಂತೆ ನಡೆದಿಲ್ಲ. ನಮ್ಮ ಬಯಕೆಯಲ್ಲದ ಸಾವು, ನಮ್ಮ ಆಯ್ಕೆಯಿಲ್ಲದ ಹುಟ್ಟು, ಇದರ ನಡುವಿನ ಬದುಕು ನಮ್ಮದು ಎಂದು ನಾವು ಹೇಗೆ ಹೇಳುವುದು? ಈಗ ಒಂದು ಹೊಳೆ ಹರಿಯುತ್ತದೆ. ಹೊಳೆಗೆ ಎರಡು ದಡಗಳಿರುತ್ತವೆ. ಹಾಗೆಯೇ ಜೀವನ ಎನ್ನುವ ನದಿಗೆ ಹುಟ್ಟು ಸಾವು ಎಂಬ ಎರಡು ದಂಡೆಗಳು. ಈ ಎರಡು ದಂಡೆಗೆ ಸೇತುವೆ ಕಟ್ಟಲು ಪ್ರಯತ್ನಿಸುತ್ತಿದ್ದಾನೆ ಮನುಷ್ಯ. ನದಿಗೆ ಸೇತುವೆ ಕಟ್ಟುವಾಗ ಆ ಕಡೆ ಈ ಕಡೆ ಎರಡು ಪಿಲ್ಲರ್ ಹಾಕುತ್ತಾರೆ. ಆದರೆ ಮನುಷ್ಯ ಕಟ್ಟಲು ಬಯಸಿರುವ ಸೇತುವೆಯಲ್ಲಿ ಆ ಕಡೆ ಹುಟ್ಟು ಎಂಬುದಿದೆ, ಈ ಕಡೆ ಸಾವು ಎಂಬುದಿದೆ. ಹುಟ್ಟು ನಂದಲ್ಲ, ಸಾವು ನಂದಲ್ಲ. ಆದರೂ ಸೇತುವೆ ಕಟ್ಟುವ ಪ್ರಯತ್ನ ಬಿಟ್ಟಿಲ್ಲ. ಸೇತುವೆ ಇರುವುದು ವಸತಿ ಮಾಡಲು ಅಲ್ಲ, ಅದು ಇರುವುದು ದಾಟಿ ಹೋಗಲು ಎನ್ನುವ ಸತ್ಯ ತಿಳಿದುಕೊಳ್ಳಬೇಕು ಮನುಷ್ಯ. ನಮ್ಮ ಆಯ್ಕೆಯಿಲ್ಲದ ಹುಟ್ಟು, ನಮ್ಮ ಬಯಕೆಗೆ ವಿರುದ್ಧದ ಸಾವು ಎರಡೂ ನಮ್ಮದಲ್ಲ ಎಂದ ಮೇಲೆ ಇವೆರಡರ ನಡುವೆ ಇರುವ ಬದುಕಾದರೂ ನಮ್ಮದಾಗುವುದು ಹೇಗೆ? ಇದು ನನ್ನದು, ಅದು ನನ್ನದು, ಎಲ್ಲವೂ ನನ್ನ ನಿಯಂತ್ರಣದಲ್ಲಿ ಇರಬೇಕು ಎನ್ನುತ್ತೇವಲ್ಲ. ಯಾವುದು ನಮ್ಮ ನಿಯಂತ್ರಣದಲ್ಲಿದೆ ಹೇಳಿ? ಈ ದೇಹ ಇದೆ. ನಾವು ನಮ್ಮ ಎದೆ ಮುಟ್ಟಿಕೊಂಡು ಇದು ನನ್ನ ದೇಹ ಎನ್ನುತ್ತೇವೆ. ನಮ್ಮದೇ ದೇಹ ಆದರೆ ಅದು ನಮ್ಮ ಮಾತು ಕೇಳಬೇಕಲ್ಲ. ನಮ್ಮ ಕಣ್ಣಿಂದ ನೋಡುತ್ತೇವೆ, ಕಿವಿಯಿಂದ ಕೇಳುತ್ತೇವೆ, ಕಾಲಿನಿಂದ ನಡೆಯುತ್ತೇವೆ. ಈ ಕಣ್ಣು, ಕಿವಿ, ಕಾಲು ಎಲ್ಲ ನಮ್ಮದೇ ಆಗಿದ್ದರೆ ಸತ್ತ ನಂತರ ಹೆಣ ಮಲಗಿಸುತ್ತಾರಲ್ಲ, ಆಗಲೂ ಅವು ಕೆಲಸ ಮಾಡಬೇಕಿತ್ತಲ್ಲ. ನಮ್ಮ ದೇಹ ಅಂದರೂ ಅದು ನಮ್ಮ ಬಯಕೆಯಂತೆ ನಡೆಯುತ್ತಿಲ್ಲ. ಮನುಷ್ಯನ ಜಾಗೃತಾವಸ್ಥೆ, ನಿದ್ರಾವಸ್ಥೆ, ಸ್ವಪ್ನಾವಸ್ಥೆ ಯಾವುದೂ ನಮ್ಮ ನಿಯಂತ್ರಣದಲ್ಲಿ ಇಲ್ಲ. ನಾವು ನಿದ್ದೆ ಮಾಡಿದಾಗ ಕಳ್ಳರು ಬಂದು ಎಲ್ಲ ತೆಗೆದುಕೊಂಡು ಹೋಗುತ್ತಾರೆ ಅಂದರೆ ಅವಸ್ಥೆಗಳು ನಮ್ಮ ನಿಯಂತ್ರಣದಲ್ಲಿ ಇಲ್ಲ ಎಂದೇ ಅರ್ಥ. ಅದನ್ನು ಅರ್ಥ ಮಾಡಿಕೊಳ್ಳಬೇಕು. ನಮಸ್ಕಾರ. ಧನ್ಯವಾದಗಳು.